ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ನಿಂದಲೂ ಕೂಡ ಕೌಂಟರ್ ಅನ್ನು ಕೊಡಲಾಗ್ತಾ ಇದೆ. ಕಳೆದ ರಾತ್ರಿ ಇರಾನ್ನಿಂದ ಹೈಪರ್ಸಾನಿಕ್ ಕ್ಷಿಪಣಿ ದಾಳಿ ಆಗಿರೋದು. ನಿನ್ನೆ 60 ಫೈಟರ್ ಜೆಟ್ಗಳನ್ನು ನುಗ್ಗಿಸಿದ್ದ ಇಸ್ರೇಲ್ ಇರಾನ್ ವಾಯುನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನ ವಾರ್ ಹೆಲಿಕಾಪ್ಟರ್ಗಳು 20 ಅಣ್ವಸ್ತ್ರಗಾರ ಯುದ್ಧೋಪಕರಣ ಘಟಕಗಳು ಧ್ವಂಸವಾಗ್ತಾ ಇದೆ. ಇರಾನ್ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ಕೂಡ ಬುಡೀಸಾಗಿದೆ. ನೆನೆ ಇಸ್ರೇಲ್ ದಾಳಿಗೆ ಬಾಣಂತಿ ಸೇರಿ 6 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, ಟ್ರಂಪ್ ವಾರ್ನಿಂಗ್ನ ಬೆನ್ನಲ್ಲೇನೆ ಇರಾನ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ಸ್ ಮಾಡಲಾಗ್ತಾ ಇದೆ. ಈ ವಾರ್ನಿಂಗಿಗೆ ಎರಡೂ ಕಡೆಯಿಂದಲೂ ಏನು ಸುಮ್ಮನಿಲ್ಲ, ಎರಡೂ ಕಡೆಯಿಂದಲೂ ಅಟ್ಯಾಕ್ಸ್ಗಳಾಗ್ತಾ ಇದೆ. ಇದೀಗ ಇರಾನ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಆಗಿರೋದು. ಕಳೆದ ರಾತ್ರಿ ಇರಾನ್ನಿಂದ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ದಾಳಿ ಮಾಡಲಾಗಿದೆ. ನಿನ್ನೆ 60 ಫೈಟರ್ ಜೆಟ್ಗಳನ್ನು ನುಗ್ಗಿಸಿದೆ ಇಸ್ರೇಲ್. ಇರಾನ್ ವಾಯುನೆಲೆಗಳ ಮೇಲೇನೆ ಇಸ್ರೇಲ್ ಅಟ್ಯಾಕ್ಸ್ ಮಾಡಿರೋದು. ಇಸ್ರೇಲ್ ದಾಳಿಗೆ ಇರಾನ್ನ ವಾರ್ ಹೆಲಿಕಾಪ್ಟರ್ಗಳು 20 ಅಣ್ವಸ್ತ್ರಗಾರ ಯುದ್ಧೋಪಕರಣ ಘಟಕಗಳು ಧ್ವಂಸವಾಗಿದೆ. ಇರಾನ್ ಆಂತರಿಕ ಭದ್ರತಾ ಪ್ರಧಾನ ಕಚೇರಿಯು ಕೂಡ ಉಡೀಸಾಗಿದೆ ಈ ಒಂದು ಅಟ್ಯಾಕ್ಸ್ನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಇಸ್ರೇಲ್ ದಾಳಿಗೆ ಬಾಣಂತಿ ಸೇರಿ ಒಟ್ಟು 6 ಜನರು ಸಾವನ್ನಪ್ಪಿರುವಂಥದ್ದು. ಇರಾನ್ಗೆ ತಾನು ಬುದ್ಧಿ ಕಲಿಸ್ತೀನಿ ಅಂತ ಇಸ್ರೇಲ್ ಕೂಡ ಪಣ ತೊಟ್ಟಿದೆ. ಆ ಕಾರಣಕ್ಕಾಗಿ ಕೌಂಟರ್ ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ನೀವು ಯಾವುದೇ ಕ್ಷಿಪಣಿ ದಾಳಿ ಮಾಡಿದ್ರು, ಎಷ್ಟೇ ಡ್ರೋನ್ ದಾಳಿ ಮಾಡಿದ್ರು ಕೂಡ ಅದೆಲ್ಲದಕ್ಕೂ ಪ್ರತ್ಯುತ್ತರವನ್ನು, ತಕ್ಕ ಉತ್ತರವನ್ನು ನಾವು ಕೂಡ ಕೊಡ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ಕೊಡ್ಲಾಗ್ತಾ ಇದೆ. ಹಗಲು ರಾತ್ರಿ ಎನ್ನದೇ ಅಟ್ಯಾಕ್ಸ್ಗಳು ನಡೀತಾ ಇರೋದು. ಬರೀ ಶಬ್ದಗಳು, ಹೊಗೆ, ಬೆಂಕಿ ಇವೇ ಆವರಿಸ್ಕೊಂಡಿದೆ ಎರಡೂ ದೇಶಗಳಲ್ಲೂ. ಆ ದೇಶದ ಪ್ರಜೆಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಿ ಯಾವ ಬಿಲ್ಡಿಂಗ್ ಅನ್ನ ಉಡೀಸ್ ಮಾಡ್ತಾರೋ ಅನ್ನುವಂಥ ಪರಿಸ್ಥಿತಿಗಿದೆ. ರಾತ್ರಿ ಮಾತ್ರ ಅಟ್ಯಾಕ್ಸ್ಗಳಾಗ್ತಾ ಇತ್ತು, ಈಗ ಹಗಲಿನಲ್ಲೂ ಕೂಡ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅದರಲ್ಲೂ ದೊಡ್ಡ ದೊಡ್ಡ ಪ್ರದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಪ್ರಮುಖವಾದಂಥ ಬಿಲ್ಡಿಂಗ್ಸ್ಗಳನ್ನೇ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ದೀಪಾವಳಿಯ ಪರಿಸ್ಥಿತಿ ಸದ್ಯ ಎರಡೂ ದೇಶಗಳಲ್ಲೂ ಕೂಡ. ಎಲ್ಲಿ ನೋಡಿದ್ರೂ ಶಬ್ದ, ಹಾಗೇನೆ ಈ ಜ್ವಾಲೆ ಹೊತ್ತಿ ಉರಿತಾ ಇರುವಂಥದ್ದು. ಆಕಾಶದಲ್ಲಿ ನಕ್ಷತ್ರಗಳೇ ಇಲ್ಲ, ಅಷ್ಟರ ಮಟ್ಟಿಗೆ ಮಿಸೈಲ್ಗಳ ಅಟ್ಯಾಕ್, ಡ್ರೋನ್ಗಳ ಅಟ್ಯಾಕ್, ನಿರಂತರವಾಗಿ ಕ್ಷಿಪಣಿಗಳ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕ ಎಂಟ್ರಿಯಿಂದ ಎಲ್ಲವೂ ಸರಿಯಾಗಿ ಹೋಗುತ್ತೆ, ಸಹಜ ಸ್ಥಿತಿಗೆ ಬರುತ್ತೆ, ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಅಮೆರಿಕ ಅಂತ ಭಾವಿಸಲಾಗಿತ್ತು. ಆದರೆ ಅಮೆರಿಕಕ್ಕೆ ಕಿಂಚಿತ್ತು ಬೆಲೆ ಕೊಟ್ಟಿಲ್ಲ, ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ. ರಷ್ಯಾ ಬೇರೆ ಈಗ ನಾನು ಎಂಟ್ರಿ ಆಗ್ತೀನಿ ಅಂತ ಹೇಳ್ತಾ ಇದೆ, ನಾನು ನೇತೃತ್ವ ವಹಿಸ್ಕೊತೀನಿ ಅಂತ ಹೇಳ್ತಾ ಇದೆ. ಈ ಪರಿಸ್ಥಿತಿ ಜಾಗತಿಕವಾಗಿಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳನ್ನು ಹಲವು ದೇಶಗಳಿಗೆ ಬೀರ್ತಾ ಇದೆ. ಪರಿಸ್ಥಿತಿ ಆದಷ್ಟು ಬೇಗ ಹತೋಟಿಗೆ ಬರಲಿ ಅನ್ನೋದು ಎಲ್ಲರ ಉದ್ದೇಶ. ಯಾಕಂದರೆ ಈ ಎರಡೂ ದೇಶಗಳ ನಡುವೆ ಆಗ್ತಾ ಇರುವಂಥ ಈ ಯುದ್ಧದ ವಾತಾವರಣ ಒಂದಲ್ಲ ಒಂದು ರೀತಿಯಲ್ಲಿ ಚೀನಾ, ಭಾರತ, ಅಮೆರಿಕ, ರಷ್ಯಾ ಇವುಗಳ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಯಾರಾದರೂ ಮಧ್ಯವಸ್ಥಿಕೆಯನ್ನು ವಹಿಸಿ ಸರಿ ಮಾಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇರಲಾಗಿದೆ. ಜಾಗತಿಕ ಮಟ್ಟ